ಹಾಯ್, ನಾನು ನಿಮ್ಮ ಟೈಲರ್ ನಾಗವೇಣಿ. ನೋಡಿ ವಿಡಿಯೋ ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಹೇಳ್ತಾ ಹೋಗ್ತೀನಿ, ನೋಡಿ ಹೇಗಿದೆ ಅಂತ. ಹಳ್ಳಿ ಕಡೆಯಿಂದ ಬಂದಿರುವಂಥ ಸುದ್ದಿ. ನನಗೂ ತುಂಬ ಖುಷಿ ಆಯಿತು, ಹಂಗೆ ಇಷ್ಟನೂ ಆಯಿತು. ಒಂದು ಸೀರೆನೂ ಬಂತು, ಉಟ್ಕೊಂಡು ಬಂದೆ. ಈಗ ನೋಡಿ. ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ, ಇವತ್ತು ನಾನು ನಮ್ಮ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ತಂಗಿ ಸೀರೆ ತಂದಾಳೆ, ಸೀರೆ ಉಟ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸೀರೆ ಏನಕ್ಕೆ ಅಂದರೆ, ಈಗ ಹಳ್ಳಿ ಕಡೆ ಎಲ್ಲ ಅವಾಗ ಒಂದೊಂದು ವರ್ಷನೇ ಒಂದೊಂದು ಥರ ಬರುತ್ತೆ. ಒಂದು ಸತಿ ಅಣ್ಣಂದ್ರಿಗೆ ಟವಲ್ ತರಬೇಕು ಅಂತ, ಒಂದು ಸತಿ ಒಂದು ಮಗ ಇರೋನಿಗೆ ಸೀರೆ ತರಬೇಕು ಅಂತ, ಈ ಥರ ಎಲ್ಲ ಬರುತ್ತೆ. ಆದರೆ ಈ ವರ್ಷವೂ ಇದೊಂಥರ ಬಂದಿದೆ. ಏನಂದರೆ, ಅಕ್ಕಂದ್ರಿಗೆ ತಂಗಿಯಂದಿರು ಸೀರೆ ತರಬೇಕಂತೆ. ಅದಕ್ಕೆ ಹಳ್ಳಿ ಕಡೆಯಿಂದನೂ 2 ತಂಗಿಯರು ಫೋನ್ ಮಾಡಿದರು ನನಗೆ, ನಾವು ಸೀರೆ ತಂದಿದ್ದೀವಿ, ಸೀರೆ ಉಟ್ಕೊಂಡು ಹೋಗ್ಬಾ ಅಂತ. ಈಗ ನಮ್ಮ ತಂಗಿನೂ ಸೀರೆ ತಂದಿದ್ದಾಳೆ. ನಾನು ಅದಕ್ಕೆ ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ಹೊರಟಿದ್ದೀನಿ. ಇವತ್ತು ಹೋಗ್ಬಿಟ್ಟು ಸೀರೆ ಉಟ್ಕೊಂಡು ಬರ್ತೀನಿ. ಅದಕ್ಕೆ ನಾನು ಆ ಕಾರಣಕ್ಕಾಗಿ ಒಂದು ವಿಡಿಯೋ ನಾವು ನಮ್ಮ ತಂಗಿ ಮನೆಗೆ ಬಂದಿದ್ದೀವಿ. ಬಂದ ಅಷ್ಟೊತ್ತಿಗೆ ಅಡುಗೆ ಎಲ್ಲ ರೆಡಿ ಮಾಡಿ ಊಟಕ್ಕೆ ಹಾಕಿದ್ಲು. ಬಂದ ತಕ್ಷಣ ಊಟ ಮಾಡಿದ್ವಿ. ಊಟ ಮಾಡಿಬಿಟ್ಟು ಆಮೇಲೆ ಸೀರೆ ಕೊಟ್ಟಳು. ಸೀರೆ ಬಿಸಿ ನೋಡ್ತಾ ಇದ್ದೀನಿ. ಸೀರೆ ಚೆನ್ನಾಗಿದೆ, ನೋಡಿ ಬನ್ನಿ ಸೀರೆ ನೋಡೋಣ. ನೋಡಿ ಸೀರೆ ಈಗ ಟ್ರೆಂಡಿಂಗು. ಅದರಲ್ಲಿ ನನಗೂ ಒಂದು ತಂದಿದ್ದಾಳೆ, ಚೆನ್ನಾಗಿದೆ ಸೀರೆ. ಅಷ್ಟರಲ್ಲಿ ನಮ್ಮ ಚಿಕ್ಕ ಮಗ ಸ್ವೀಟ್ ತಂದಿದ್ದ. ನಮ್ಮ ಸೊಸೆ ಎಲ್ಲರಿಗೂ ಸ್ವೀಟ್ ಹಚ್ತಾ ಇದ್ಲು. ಸ್ವೀಟ್ ತಿಂದ್ಬಿಟ್ಟು ಸೀರೆ ಉಟ್ಕೊಂಡು ಇನ್ನೇನು ರೆಡಿಯಾಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದ. ಹಂಗೆ ನಮ್ಮ ಮಗನಿಗೂ, ದೊಡ್ಡ ಮಗನಿಗೂ ಬಟ್ಟೆ ತಂದಿದ್ಲು, ನನಗೂ ಸೀರೆ ತಂದಿದ್ಲು. ನೋಡಿ ಹೇಗಿದೆ ಸೀರೆ ಅಂತ ಹೇಳಿ. ಹಳ್ಳಿ ಕಡೆಯಿಂದ ಬಂದಿರುವ ಸುದ್ದಿ ಪ್ರಕಾರ ನನಗೊಂದು ಹೊಸ ಸೀರೆ ಬಂತು. ಇದು ನಮ್ಮ ದೊಡ್ಡ ಮಗ ಮತ್ತು ನಮ್ಮ ತಂಗಿ ಮಗ. ನಾವಿನ್ನು ಮತ್ತೆ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ನಮ್ಮ ಮನೆಗೂ ಅವ್ರ ಮನೆಗೂ ಒಂದು 4 ಕಿಲೋಮೀಟ್ರ್ ಆಗುತ್ತೆ. ನಾವಿರೋದು ಬೆಂಗಳೂರಲ್ಲಿ. ಮನೆಗೆ ಬಂದುಬಿಟ್ಟು ಇರಲಿ ಅಂತ ಹೇಳ್ಬಿಟ್ಟು ಸೀರೆ ಚೆನ್ನಾಗಿ ಕಾಣೋದ್ರಿಂದ ಒಂದು ವಿಡಿಯೋ ಎತ್ಕೊಂಡೆ. ಚೆನ್ನಾಗಿ ಕಾಣಿಸ್ತಾಯಿತ್ತು. ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.